ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಗೆಲ್ಲರಿಗೂ ಹೊರನಾಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೊರನಾಡು ಅಷ್ಟೇ ಅಲ್ಲ, ಹೊರನಾಡು ಹತ್ರ ಇರೋ ಒಂದಷ್ಟು ಪ್ಲೇಸಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಹೊರನಾಡುಗೆ ಹೋಗ್ತಾ ನಮಗೆ ಸಿಕ್ಕಾಪಟ್ಟೆ ಮರ ಗಿಡಗಳನ್ನ ನೋಡ್ಬೋದು, ಹಾಗೂ ರೋಡ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಹೊರನಾಡು ಆನ್ ದ ವೇ ನಮ್ಗೆ ಅರಮನೆ ಕ್ಯಾಂಟೀನ್ ಅಂತ ಸಿಗುತ್ತೆ. ಇಲ್ಲಿ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೂಪರ್ ವರ್ತ್ ಅಂತಾನೆ ಹೇಳ್ಬೋದು. ಇಲ್ಲಿ ಕಾಫಿ ಟೀ ಏನಾದ್ರೂ ನೀವು ಕುಡಿಬಹುದು. ಅಷ್ಟೇ ಅಲ್ಲ, ಇಲ್ಲಿ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವೀಗ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬೆಳಿಗ್ಗೆ 6:30 ರಾತ್ರಿ 9:30 ಓಪನ್ ಇರುತ್ತೆ. ಹಾಗೂ ಇಲ್ಲಿ 3 ಹೊತ್ತು ನಿಮ್ಗೆ ಊಟ ಸಿಗುತ್ತೆ, ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್ ಹಾಗೂ ಡಿನ್ನರ್. ಬಂದವರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ದರ್ಶನಕ್ಕೆ ಅಟ್ಲೀಸ್ಟ್ 1 ಅವರ್ ಅಥವಾ 2 ಅವರ್ಸ್ ವೇಟ್ ಮಾಡ್ಬೇಕಾಗತ್ತೆ. ನಾನೀಗ ತೋರಿಸ್ತಾ ಇರೋದು ಹೊರನಾಡು ಹತ್ರ ಇರೋ ಹಿಡನ್ ಪ್ಲೇಸ್. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಇದೊಂದು ಪ್ರೈವೇಟ್ ಪ್ರಾಪರ್ಟಿ. ಇದ್ರ ಹೆಸರು ಹಳ್ಳಿ ಮನೆ ಫಾಲ್ಸ್ ಅಂತ. ಇಲ್ಲಿ 10 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಸೊ ನಾನು ಹೇಳ್ದಂಗೆ ಇದು ಪ್ರೈವೇಟ್ ಪ್ರಾಪರ್ಟಿ ಇರೋದ್ರಿಂದ ಜಾಸ್ತಿ ಜನ ಇಲ್ಲಿ ಇರೋದಿಲ್ಲ. ಒಳಗಡೆ ಫುಲ್ ಖಾಲಿ ಖಾಲಿ ಇತ್ತು. ಅಂಡ್ ಯಾರಾದ್ರೂ ಫ್ರೆಂಡ್ಸ್ ಗ್ರೂಪ್ ಅಥವಾ ಫ್ಯಾಮಿಲಿ ಹೋದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಯಾರು ಡಿಸ್ಟರ್ಬ್ ಮಾಡೋದಕ್ಕೆ ಇರೋದಿಲ್ಲ. ಅಂಡ್ ಫಾಲ್ಸ್ ಕೂಡ ತುಂಬಾ ಚಿಕ್ಕದಾಗಿತ್ತು. ಆದ್ರೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ನೇಚರ್ನ ಎಂಜಾಯ್ ಮಾಡ್ಬೇಕು ಅನ್ನೋರು ಈ ಪ್ಲೇಸ್ಗೆ ಹೋಗ್ಬೋದು. ಹೆಂಗಿತ್ತು ತಾತ ಫಾಲ್ಸು? ಈ ಫಾಲ್ಸು ಸಿಂಪಲ್ ಆಗಿದ್ದರೂ ಸಹ ರಮಣೀಯವಾಗಿದೆ. 4 ಕಡೆ ನೀರು ಬೀಳ್ತಾ ಇದೆ, ನೋಡತಕ್ಕದ್ದು. ಇಲ್ಲಿನ ಸೌಂದರ್ಯ, ಪ್ರಕೃತಿ ಸೌಂದರ್ಯ ಎಲ್ಲ ಭಾಳ ಚೆನ್ನಾಗಿದೆ. ನೋಡಿ, ಎಲ್ಲಿ ನೋಡಿದರೂ ಕಾಡುಗಳು. ಇಲ್ಲಿ ಒಂದು ಹಳ್ಳಿ ಮನೆ ಹೋಟೆಲ್ ಇದೆ. ಇಲ್ಲಿನ ಜ್ಯೂಸ್ ಭಾಳ ಫೇಮಸ್ಸು. ನೀವು ಕುಡಿಯೋಕ್ಕೆ ಹೋದರೆ ಅದು ಬರೀ ಸೋಡಾ. ಹಳ್ಳಿ ಮನೆ ಫಾಲ್ಸ್ ಮುಗಿಸ್ಕೊಂಡು ಹೋಗ್ತಾ ನಾವು ಆನ್ ದ ವೇ ಈ ಬ್ಯೂಟಿಫುಲ್ ಪಿಕಾಕ್ ನ ನೋಡಿದ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ. ನಾವೀಗ ಹೋಗ್ತಾ ಇರೋದು ಶೃಂಗೇರಿಗೆ. ಹೊರನಾಡು ಇಂದ ಶೃಂಗೇರಿ ಒಂದು ಅಪ್ರಾಕ್ಸಿಮೇಟ್ 48 50 ಕಿಲೋಮೀಟರ್ಸ್ ಇರುತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ನಾವು ತೋರಣ ಗಣಪತಿ ನೋಡ್ಬೋದು. ಈ ಶೃಂಗೇರಿ ಮಠದಲ್ಲಿ ಶ್ರೀ ಶಾರದಾಂಬೆನ ಪ್ರತಿಷ್ಠಾಪನೆ ಮಾಡಿದಂತಹ ಆದಿಶಂಕರಾಚಾರ್ಯರ ಕತೆ ಕೂಡ ನಾವಿಲ್ಲಿ ನೋಡ್ಬೋದು. ಈ ಒಂದು ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತೆ 4 ಗಂಟೆಯಿಂದ 9 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಮಧ್ಯಾಹ್ನದ ಊಟ ಮತ್ತೆ ಸಂಜೆ ಊಟ ಇಲ್ಲಿ ಕೊಡ್ತಾರೆ. ಶೃಂಗೇರಿಯಲ್ಲಿ ಆದಿಶಂಕರಾಚಾರ್ಯರು ಶಾರದಾಂಬೆನ ಪ್ರತಿಷ್ಠಾಪನೆ ಮಾಡಿದ್ರು. ಆದ್ರೆ ಶಾರದಾಂಬೆ ಜನ್ಮಸ್ಥಳ ಹರಿಹರಪುರ ಅಂತ. ಮುಂದಿನ ವಿಡಿಯೋದಲ್ಲಿ ನಾನು ಹರಿಹರಪುರದ್ದು ಪ್ಲೇಸ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನಾವೀಗ ನೋಡ್ತಾ ಇರೋದು ನರಸಿಂಹ ತೀರ್ಥ ಸೇತುವೆ. ಈ ಸೇತುವೆನ ದಾಟ್ಕೊಂಡು ಹೋದ್ರೆ ಶೃಂಗೇರಿ ಆಶ್ರಮ ಹಾಗೂ ಗುರುಗಳನ್ನ ಭೇಟಿ ಮಾಡ್ಬೋದು. ಇಲ್ಲಿ ವೇದ ಉಪನಿಷತ್ಸ್ನ ಮಕ್ಳಿಗೆ ಹೇಳ್ಕೊಡ್ತಾರೆ. ನಾವೀಗ ನೋಡ್ತಾ ಇರೋದು ತುಂಗಭದ್ರಾ ನದಿ. ಶೃಂಗೇರಿಯಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ಇಲ್ಲಿ ಒಂದು ವಿಸ್ಮಯನೇ ನಡೀತು ಅಂತ ಹೇಳ್ಬೋದು. ಅದೇ ಕಪ್ಪೆ ಶಂಕರನ ಕತೆ. ಎಲ್ಲರಿಗೂ ಗೊತ್ತಿರೋ ಹಂಗೆ ಒಂದು ಕಪ್ಪೆನ ಹಾವು ನುಂಗುತ್ತೆ. ಆದ್ರೆ ಈ ಒಂದು ಪುಣ್ಯ ಸ್ಥಳದಲ್ಲಿ ಗರ್ಭಿಣಿಯಾದಂತ ಒಂದು ಕಪ್ಪೆನ ಬಿಸಿಲಲ್ಲಿ ಕಾಪಾಡಕ್ಕೋಸ್ಕರ ಒಂದು ನಾಗರ ಹಾವು ತನ್ನ ಎಡೆಯನ್ನ ಇಟ್ಟಿ ನೆರಳಿ ಕೊಟ್ಟು ಕಾಪಾಡಿದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. See you in the next video. Until then, take care. Bye bye.